ಇದೊಂದಿದ್ರೆ ಅರ್ಧ ದೇಶನೇ ಸೆಟಲ್ ಆಗೋದು. ಇದೊಂಥರ ಫೌಂಡೇಶನ್ ತರ ಇದೆ ಅಲ್ಲ. ಅದಕ್ಕೆ ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಶಿಸ್ತು ಎಲ್ಲಿರುತ್ತೋ ಅಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತದೆ. ಈಗ ಸಣ್ಣ ಶಿಸ್ತು ಬೇರೆ ಜಿಲ್ಲೆಗಿಂತ ಟೀಚರ್ಸ್ ಇದ್ದಿದ್ದಕ್ಕೆ ಇವತ್ತಿನ ಟ್ರೈನಿಂಗ್ ಪ್ರೋಗ್ರಾಮ್ ಎಫೆಕ್ಟಿವ್ನೆಸ್ ಜಾಸ್ತಿ ಆಗೋಯ್ತು ಅಂತೀನಿ ಅಲ್ವಾ. ಕ್ವಶನ್ಸ್ ಟು ಆನ್ಸರ್ಸ್. ಏನೋ ಕೆಲವು ಕ್ವಶನ್ ಕೇಳಬೇಡಿ ಅಂತಾರಂತೆ ಟೀಚರ್ ಮಕ್ಕಳಿಗೆ. ಹಂಗೆ ಕೇಳ್ತೀರಿಂದ ನೀವು ಉದ್ದಾರ ಆಗೋದಿಲ್ಲ. ಅವ್ರು ಕೇಳಬೇಕು. ಗೊತ್ತಿರಲಿಲ್ಲ ಅಂದ್ರೆ ನಾಳೆ ಬಂದು ಹೇಳ್ತೀನಿ ಅಂತ ಹೇಳಿದ್ರೆ ಅಲ್ಲ ಏನ್ರೆ. ಪ್ರಶ್ನೆಗಳು ನಮಗೆ ಜಾಸ್ತಿ ಬಂದಷ್ಟು ನಾವು ಜೀವನದಲ್ಲಿ ಉದ್ದಾರ ಆಗ್ತೀವಿ. ಪ್ರಶ್ನೆ ಕೇಳ. ನೆಕ್ಸ್ಟ್ ಪ್ರಶ್ನೋತ್ತರನು ಒಂದು ರೌಂಡ್ ಮಾಡ. ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ ನಾವು ಸಾಗೋಣ. ಕನ್ಸ್ಯೂಮರ್ ಟು ಇನ್ವೆಸ್ಟರ್. ಈಗ ಒಂದು ಕಂಪ್ನಿ ಓನರ್ ಆಗ್ಬೇಕಾ, ಶೇರ್ಸ್ ತಗೋಬೇಕು. ಯಾವ ಕಂಪ್ನಿದಾರ ತಗೋಬಹುದು ಕಂಡ್ರೆ ಗೊತ್ತು ತಾನೆ ನಿಮ್ಗೆ. ತಗೋಬೋದಾ ಇಲ್ವಾ? ಶೇರ್ಸ್ ತಗೋಬೋದಾ ಇಲ್ಲದೆ? ತಗೋಬೋದಲ್ಲ. ಯಾವ ಕಂಪ್ನಿದಾರ ತಗೊಳ್ಳಿ, ಚೆಕ್ ಮಾಡ್ಕೊಂಡು ತಗೊಂಡಿದ್ದೀನಿ. ಎಕ್ಸ್ಪರ್ಟ್ಸ್ ಕೇಳ್ಕೊಂಡು ತಿಳ್ಕೊಂಡು ಯಾವ್ಯಾವ ಕಂಪ್ನಿ ಹೆಂಗಿದೆ ತಿಳ್ಕೊಳ್ಳಿ. ಬರೀ ನೀವು ಕನ್ಸ್ಯೂಮರ್ ಆಗಿರ್ತೀವಿ, ನಾವು ಗ್ರಾಹಕರಾಗಿರ್ತೀವಲ್ವಾ. ಗ್ರಾಹಕರಿಂದ ನಾವು ಹೂಡಿಕೆದಾರ. ಇದು ಶ್ರೀಮಂತಿಕೆಗೆ, ಹೆಚ್ಚು ಜನ ಶ್ರೀಮಂತರಾಗೋಕೆ ಕಾರಣ ಆಗಿದೆ. ಓಕೆ, ಏನಂತಾರೆ ಪಾಯಿಂಟ್ ನೆಕ್ಸ್ಟ್. ಇದೊಂಥರ ಚೆನ್ನಾಗಿದೆ, ಅರ್ಥ ಮಾಡ್ಕೊಳ್ಳಿ. ಅಲೆಮಾರಿಯಿಂದ ಆಶ್ಚರ್ಯಚಕಿತರಾಗುವೆಡೆಗೆ, ವಾಂಡರರ್ ಟು ವಂಡರರ್. ಸ್ವಲ್ಪ ಇದು ಟ್ವಿಸ್ಟ್ ಇದೆ, ಅರ್ಥ ಆಗೋಯ್ತಾ? ಎಲ್ಲೆಲ್ಲ ಅಲೆಮಾರಿಗಳು ಒಂದು ಜನಾಂಗನೇ ಇದೆ, ಹೋಯ್ತಾ ಇರ್ತಾರೆ, ನೆಲೆನಿಲ್ಲ. ಅಲೆಮಾರಿಗಳಂಗೆ ಹೆಂಗೋ ಇರ್ತೀವಿ ನಾವು ಲೈಫಲ್ಲಿ. ಇದಕ್ಕಿದಂಗೆ ಆಶ್ಚರ್ಯಚಕಿತರು. ಇವರ ಇವರು ನಮ್ಮನೆ ಪಕ್ಕದಲ್ಲಿದ್ರು. ರಜನಿಕಾಂತ್ ನನಗೆ ಟಿಕೆಟ್ ಕೊಡ್ತಾ ಇದ್ರು ಚಿಕ್ಕುಳೂರಿನಲ್ಲಿ. ಅಲ್ಲಿ ಹನುಮಂತನಗರ ಬೆಂಗಳೂರಿನಲ್ಲಿ ಇದ್ದಿತ್ತು. ನಾನು ನೋಡಿದ್ದೆ, ಯಾಕೆಂದ್ರೆ ನಮ್ಮ ಆಂಟಿ ಫ್ರೆಂಡ್ ರಜನಿಕಾಂತ್ ಮನೆ ಇದ್ದು, ಪಕ್ಕದ ಮನೇಲಿ ಇದ್ರು. ಅಲ್ಲಿ ತಮಿಳ್ನಾಡು ಹೋಗೋಣಂತೆ ಅಂತ ಅವಾಗಿಂದ ಹೇಳ್ಕೊಂಡ್ ಬಂದಿದ್ರು. ಅದರಿಂದ ಗೊತ್ತಿಲ್ಲ. ವಾವ್ ಅಂತ ಫೀಲಿಂಗ್ ಕೊಟ್ರ ಇಲ್ವ? ನಾವು ಒಂದು ಸಣ್ಣ ವಾವ್ ಬರೀ ಮ್ಯಾಪ್ ಹೇಳಿ ಕಂಡಿದ್ರೆ ಫಿಲಮ್ ಕಂಡ್ರೆ. ಇವತ್ತು ಜಯಪ್ರಕಾಶ್ ಒಂದು ವಾವ್ ಫೀಲಿಂಗ್ ಕೊಡ್ತಾ ಇದ್ದೀನ ಇಲ್ಲ ಅಂದ್ರೆ ಇವ್ರ ಬೇರೆ ಸ್ಕೂಲಿಗೆ ಬರಕಲ್ತಾರೆ. ನೋಡೋಣ ಏನ್ ಮಾಡ್ತಾರೆ. ಓಕೆ, ಒಂದು ಆ ಸಣ್ಣ ಫೀಲಿಂಗು. ಟ್ರೈನಿಂಗು ಅಂದ್ರೆ ಹಿಂಗೇ ಕಂಡಿದ್ದೀರಿ ನೀವು. ಇದೇನಿದೆ ಬೇರೆ. ನಾನೇ ಇನ್ನೊಂದ್ಸರಿ ಬಂದ್ರೆ ಇನ್ನೊಂದ್ಸಲ ಮಾಡಿರ್ತೀವಿ. ಆ ವಾವ್ ಫೀಲಿಂಗ್ ಕೊಡೋದಿಲ್ಲ, ಅದು ನೀವು ದಿನ ಮಾಡಕ್ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿ ಮಾಡ್ರಿ, ವೆರೈಟಿ. ನಿಮಗೆ ನೀವು ಬೋರ್ ಆಗ್ಬಾರ್ದು. ಅದೇ ಪಾಠ, ಅದೇ ರಾಗ, ಅದೇ ಗೋಳು, ಅದನ್ನೇನೆ ಡಿಫ್ರೆಂಟ್ ಹಾಡು ಹೇಳ್ತಾ, ಅಭಿನಯ ಮಾಡ್ತಾ. ಕೆಲವರು ಮಾಡ್ತಾರೆ, ಟೀಚರು ಒಳ್ಳೆ ಅಭಿನಯ ಎಲ್ಲ ಮಾಡ್ತಾರೆ. ನಲಿ ಕಲಿ ಆಟ ಆಡ್ತಾ ಪಾಠ ಕಲಿಸ್ತಾರೆ. ಡಿಫ್ರೆಂಟ್ ಆಗಿ ಟ್ರೈ ಮಾಡ್ರಿ. ನಾನಂತೂ ಸಿಕ್ಕಾಪಟ್ಟೆ ಏನ್ ಗೊತ್ತಾ, ಫ್ಯಾಷನ್ ಶೋ ಮಾಡಿಸಿದ್ದೀನಿ ಟ್ರೈನಿಂಗ್. ಸೀರಿಯಸ್ಲಿ ಹೇಳ್ತಾರೆ, ಆಡಿಸಿದ್ದೀನಿ, ಕೆಲವು ತೆವಳಿಸ್ಬಿಟ್ಟಿದ್ದೀನಿ, ಡ್ಯಾನ್ಸ್ ಮಾಡಿಸಿದ್ದೀನಿ. ಏನ್ ಇಂಥದ್ದು ಹೇಳಿ ಮಾಡಿಲ್ಲ ಅಂತಲ್ಲ, ಬಿಗ್ ಬಾಸ್ ಅಲ್ಲೂ ಮಾಡಿಲ್ಲ ನಾನು ಮಾಡಿಸಿರೋ ಅಷ್ಟು. ನಿಮ್ಗೆ ಖುಷಿ ಆಗುತ್ತೆ ಅಲ್ವಾ? ಕ್ರಿಯೇಟಿವ್ ಇವತ್ತೇ ಎಷ್ಟೊಂದು ವೆರೈಟಿ ಮಾಡ್ಯ. ವಾಂಡರರ್ ಟು ವಂಡರರ್. ನಿಮ್ ಯಾರು ಅಂತ ಇದ್ರು ಅವರೆಲ್ಲ ಕರೆದು ಶಾಲಿಸ್ತಾರೆ. ಆಮೇಲೆ ಹೇಳ್ಕೊತಾರೆ, ಅವರು ನನ್ಗೆ ಗೊತ್ತಿರೋರು, ನಮ್ಮ ಅದೇ ನಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಹೇಳ್ತಾರಲ್ಲ ಕೆಲವರು. ಹೇಳ್ಕತ್ತೀವಲ್ಲ ನಾವೆಲ್ಲರೂ ಹೋದ್ರೆ, ನೀವು ನಿಮ್ ಬಗ್ಗೆ ಹಂಗ ಅನ್ಬೇಕು ಅಂತ ನಾನು ಇದಕ್ಕೆ ಬರ್ತೀನಿ.
ತಗೋತಾ ಇದೆಯಲ್ಲ, ಒಳ್ಳೆ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಮೇಡಮ್ ಅವ್ರಿಗೆ ಮಧುಮತಿ ಇರ್ತಾನೆ, ಮಧುಮತಿ ಅವರಿಗೆ ಲೇಖನಗಳಿಂದ ಪುಸ್ತಕಗಳೆಡೆಗೆ. ಟೀಚರ್ಸ್ ಆರ್ಟಿಕಲ್ಸ್ ನನ್ಗನ್ಸುತ್ತೆ ಎಲ್ಲರೂ ಬರೀಬಹುದು. ನಿಮ್ಮ ಫೀಲ್ಡ್ ಕಂಟೆಂಟ್ ಆನ್ಲೈನ್ಗೆ ಬ್ಲಾಗ್ ಬರೆದು ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಬರ್ತದೆ. ಕರೆಕ್ಟಾಗಿ ರೆಗ್ಯುಲರ್ ಆಗಿ ಬರೀತಾ ಇದ್ರೆ ಸೀರಿಯಸ್ಲಿ ಬರೀರಿ ಬರೀರಿ ಉದಾರಾಗಿತ್ತು. ನಾವು ಬರೆಯೋದು ಕಡಿಮೆ ಮಾಡಿರೋದು, ಬರೀರಿ ಬರೀರಿ ಮಾತಾಡ್ತಾ ಇದ್ದು ಜಾಸ್ತಿ ಅಲ್ಲ. ನೋಟ್ಸ್ ಸಾಲ್ವ್ ಮಾಡ್ಕೊಳ್ಳಿ, ಬರೀರಿ. ಅಜ್ಞಾನದಿಂದ ಸುಜ್ಞಾನದೆಡೆಗೆ. ಈ ಡೈಟಿಗೆ ಬರ್ಬೇಕಾದ್ರೆ ಕೆಳಗಡೆ ಇತ್ತು ಏನು, ಅಜ್ಞಾನ ಬೇಡ ಜ್ಞಾನ ಇರಲಿ ಅಂತ ಬಸವಣ್ಣವ್ರು ಹೇಳಿದ್ದು ಮಾತು ಹಾಕಿದ್ರು. ಲ್ಯಾಕ್ ಆಫ್ ನಾಲೆಡ್ಜ್ ಟು ಗ್ರೇಟ್ ನಾಲೆಡ್ಜ್. ನಮ್ಗಿಲ್ಲ ಜ್ಞಾನ ಏನು ಇಲ್ಲ ಅಂತ ಅನ್ಕೊಂತ ಇರ್ತೀವಿ. ಓದ್ತಾ ಓದ್ತಾ ಆ ಕ್ಷೇತ್ರದ ಆಳಕ್ಕೆ ಇಳಿತಾ 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 ನನಗೆ 8-10 ಪುಸ್ತಕ ಆಯ್ತು. ಇನ್ 3-4 ಪುಸ್ತಕ ಆಲ್ರೆಡಿ ಇದು ಬರೆಯೋಣ ಅದು ಬರೆಯೋಣ. ಅಯ್ಯೋ ಒಳಗೆ ಹೋಗ್ತಾ ಇದ್ರೆ ಇದಾದ್ಮೇಲೆ ಅದಾದ್ಮೇಲೆ ಇದು ಹಿಂಗ್ ಬರೆಯೋಣ ಅಂತ ಅನಿಸ್ತಾ ಇರ್ತದೆ ಸ್ನೇಹಿತರೆ. ಗ್ರೇಟ್ ನಾಲೆಡ್ಜ್ ನಿಮ್ಮ ಮೈಂಡ್ಗೆ ನಿಮ್ಗೆ ಆಶ್ಚರ್ಯ ಆಗುತ್ತಾ, ನಾವು ಯೋಚನೆ ಮಾಡಕ್ಕಾಗ್ತಿತ್ತ, ಹೊಸ ಹೊಸ ಥಾಟ್ಸ್ಗಳು ಬರ್ತದೆ. ಇವತ್ತು ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಮಾತಾಡ್ತಾ 2-3 ಹೊಸ ಥಾಟ್ಸ್ ನನಗೆ ಈ ಹಾಲಲ್ಲಿ ಜನರೇಟ್ ಆಯ್ತು. ಲವ್ ಟು ಗಾಡ್, ಪ್ರೀತಿಯಿಂದ ಪರಮಾತ್ಮನೆಡೆಗೆ ಎಲ್ಲರನ್ನು ಲವ್. ಅದಕ್ಕೆ ನಮ್ಮ ಬಳ್ಳಾರಿ ಟೀಚರ್ಸ್ ಲವ್ ಮಾಡಿದ್ರು ನಮ್ಮನ್ನ, ಜಾಸ್ತಿ ಜನ ಟೀಚರ್ ಲವರ್ಸ್ ಸಿಕ್ಕರು. ಆಕ್ಟಿವಿಟೀಸ್ ಟು ಆಕ್ಷನ್ ಓರಿಯೆಂಟೆಡ್, ಚಟುವಟಿಕೆಗಳಿಂದ ಕ್ರಿಯಾಶೀಲರಾಗುವುದಕ್ಕೆ. Try to do different types of activities. Small creativity use ಮಾಡಿ ಆಕ್ಟಿವಿಟೀಸ್ ಮಾಡಿಸಿ. ನಿಮ್ಮ ಒಂದು ಆಕ್ಟಿವಿಟೀಸ್ ಮಾಡ್ತಾ 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 ಆಕ್ಷನ್ ಓರಿಯೆಂಟೆಡ್ ಆಗ್ಬಿಡುತ್ತೆ. ಇಲ್ಲಿ ಬರೀ ಪಾಠ ಆಗೋಗಿರುತ್ತೆ. ಸೊ ಅದು ಬದಲಾಗ್ತದೆ. ದೆನ್ ಸ್ಲೋ ಟು ಫಾಸ್ಟ್. ಆಮೇಲೆ ಮಳೆ ಉಳಿದಂಗೆ ಏನಂತ ನಿಧಾನಕ್ಕೆ ಹೋದ್ವಿ ಅಂತ ಸ್ಪೀಡ್ ವೇಗ ಗತಿಗೆ ನೀವು ತೆರಳಿ. ಪಡೆಯುವುದರಿಂದ ನೀಡುವಿಡೆಗೆ, ರಿಸೀವಿಂಗ್ ಟು ಗಿವಿಂಗ್. ಹೇಗೆ ಯಾವಾಗ ಯಾಕೆ ಕೊಡ್ತಾ ಇರಬೇಕು, ಸ್ವಲ್ಪ ಎಲ್ಲ ಪಡ್ಕೊತಾ ಇದ್ದಂಗೆ ಕೊಡಕ್ ಶುರು ಮಾಡಿ. ಕೊಡೋರು ಜಾಸ್ತಿ ಜನ ಏನ್ ಹೇಳ್ತಾರೆ ಅಂದ್ರೆ, ನಾನು ಜಾಸ್ತಿ ಕೊಡ್ತಾ ಇರ್ತೀನಲ್ಲ ಸರ್, ಕೊಡ್ತಾ 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 ನಾನು ಜಾಸ್ತಿ ತುಂಬ್ಕೊತದೆ ಸರ್ ಅಂತ. ಕೆಲವು ಬಾವಿ ನೀರು ತೆಗ್ದಷ್ಟು ಜಾಸ್ತಿ ಬರ್ತಾ ಇರುತ್ತಂತೆ. ಹಾಗೆ ಅಂತ ಹೇಳಾರೆ ಜಾಸ್ತಿ ಜನ. ಕೊಡಕ್ ಶುರು ಮಾಡಿ. ಏನಾದ್ರು ಸರಿ, ಫಸ್ಟ್ ನೀವು ಮಳೆ ಬಟ್ಟೆ ಕೊಡಿ. ಅದೇ ಭೂಪಟ ಮನೆಗೆ ಒರೆಸ್ಕೊಳಕ್ಕೆ ಬಟ್ಟೆ ಒರೆಸ್ಕೊಳಕ್ಕೆ ಹಾಕಿ ಅದಾದ್ರೆ ಕೊಡಕ್ ಶುರು ಮಾಡಿ. ಏನೋ ಕೊಡಿ ಕೊಡಿ, ಟ್ರೈ ಟು ಗಿವ್ ಸಮಥಿಂಗ್, ಆಫರ್ ಸಮಥಿಂಗ್. ಅಯ್ಯೋ ಮಕ್ಳಿಗೆ ಏನಾದ್ರು ನೀವೇನಾದ್ರು ಒಂದು ಸಣ್ಣ ಚಾಕ್ಲೇಟ್ 5 ರೂಪಾಯಿ ಕೊಡ್ಸಿದ್ರೇನೆ ಅವು ಅಯ್ಯೋ ನಮ್ಮ ಮಿಸ್ಸು, ಬಹಳ ಒಳ್ಳೆಯದು ನಮ್ಮ ಮಿಸ್ಸು ಅಂತ ಆಡೇಳಿದ್ರು ನನ್ನ ಮಕ್ಕಳು ಮೈಲಾಪುರದವರು. ಅದಕ್ಕೆ ಹೇಳಿದೆ, ಆ ಕವಿ NS ಲಕ್ಷ್ಮೀನಾರಾಯಣ ಭಟ್ರನ್ನ ಸಂದರ್ಶನ ಮಾಡಿದ್ದೀನಪ್ಪ ನಾನು. ಬರೀ ಮಿಸ್ಸು ಅಂತ ಹೇಳ್ಬೇಡಿ, ಮಾಟನ್ನು ಸೇರಿಸ್ಕೊಂಡು ಆಡ್ಕೊಳ್ಳಿ. ಆಮೇಲೆ ಬರೀ ಮಿಸ್ಸು ಅಂದ್ಬಿಟ್ಟು ಬರೀ ಮಿಸ್ಸು ಒಳ್ಳೆ ಅಂದ್ಬಿಟ್ಟು ಗಂಡಸರೆಲ್ಲ ಟೀಚರ್ಸ್ ಬೇಜಾರು ಮಾಡ್ಕೋಬಾರ್ದು ಅಂತ ಅಲ್ವಾ. ಸೊ ಅದಕ್ಕೆ ನಾನು ಒಂದು ಟೀಚರ್ಸ್ ಕಿವಿ ಮಾತೇನಂದ್ರೆ, ಟೀಚರ್ಸ್ ಹೇಗಿರ್ಬೇಕು ಅಂದ್ರೆ ಮಾತೃ ಹೃದಯಿಗಳಾಗಿರ್ಬೇಕು. ಇದು ನಮ್ಮ ಪುರುಷರು ಮಿತ್ರರಿಗೆ ಹೇಳ್ತಾ ಇದ್ದೇನೆ. ಇವ್ರಿಗೆ ಆಲ್ರೆಡಿ ಅವರುಗಳ ಮಾತೃಗಳಾಗ್ಬಿಟ್ಟಿರ್ತಾರೆ, ಮಾತೃ ಹೃದಯ ಆಲ್ರೆಡಿ. ಶಿಕ್ಷಕರು ಮಾತೃ ಹೃದಯಿಗಳಾಗ್ಬೇಕು. ಅಂದ್ರೆ ಹೃದಯ ನಮ್ದು ಹೆಂಗಿರ್ಬೇಕಂದ್ರೆ, ಒಬ್ಬ ತಾಯಿ ಮಕ್ಕಳನ್ನ ಹೆಂಗ್ ನೋಡ್ತಾರೆ ಆ ರೀತಿ ನೋಡುವಂತಹ ರೀತಿ ಇರಬೇಕು. ಸೊ ರಿಸೀವಿಂಗ್ ಟು ಗಿವಿಂಗ್, ಕ್ರೈಯಿಂಗ್ ಟು ಲಾಫಿಂಗ್. ಸೊ ಇದ್ರೊಳಗಡೆ ಸ್ಮೈಲು ಸೇರುತ್ತೆ ನಮ್ದು. ಅಳಲು ಗಳಲು ಬೇಡ, ಅಳುವಿನಿಂದ ನಗುವಿನಡೆಗೆ ಸಾಗೋಣ. ಅಂಡ್ ಮೈ ಲಾಸ್ಟ್ ಪಾಯಿಂಟ್, ಮುಂದೆ ಇನ್ನೂ ಇಂಪ್ರೂವ್ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ದೀನಿ. 35 ಪಾಯಿಂಟ್. ನನ್ನ ಪ್ರಕಾರ ನೀವು 3-4 ಪಾಯಿಂಟ್ ಇದರಲ್ಲಿ ಇಂಪ್ರೂವ್ ಮಾಡಿಕೊಂಡ್ರು ನಿಮ್ಮ ಬದಲಾವಣೆ ನಿಮ್ಮ ಜೀವನದಲ್ಲಿ ನಾನು ಗ್ಯಾರಂಟಿ ಕೊಡು. ಅಷ್ಟು ಗ್ಯಾರಂಟಿ ಇದ್ದೀನಿ ನನಗೆ.
ನಿಮ್ಮ ಪರವಾಗಿ ನಾನು ಆಟೋಗ್ರಾಫ್ ಹಾಕೊಡ್ತೀನಿ ಈಗಲೇ ಕೊಟ್ಟು ಸರ್ ನಾನು 3-4 ಫಾಲೋ ಮಾಡ್ತೀನಿ, ಗ್ಯಾರಂಟಿ ಅಶ್ಯೂರ್ಡ್. ಈ ಬೇರೆ ಗ್ಯಾರಂಟಿ ನಂಬ್ಕೋಬೇಡಿ, ಈ ಗ್ಯಾರಂಟಿ ನಿಮ್ಮ ಮೇಲೆ ನೀವು ಇಟ್ಕೊತೀರಲ್ಲ ಗ್ಯಾರಂಟಿ, ಅದು ಲೈಫ್ ಲಾಂಗ್ ಗ್ಯಾರಂಟಿ ಅಲ್ಲ. ನಿಮ್ಮ ಮೇಲೆ ನೀವು ಗ್ಯಾರಂಟಿ ಇಟ್ಕೊಳ್ಳಿ. ಈ ಕೊನೆ ಪಾಯಿಂಟ್ ನಮ್ಮ ಸಬ್ಜೆಕ್ಟ್ ಇವತ್ತು ಮಾರ್ಗದರ್ಶನ, ಮೆಂಟರಿಂಗ್ ಟು ಸ್ಕೇಲಿಂಗ್ ಅಪ್, ಮಾರ್ಗದರ್ಶನ ನೀಡಿದ ಟಾಪ್. ಬೆಳಿಗ್ಗೆ ಕಾಗೆ ಕತೆ ಹೇಳಿದ್ದೆ, ಕಾಗೆ ಕತೆ ಟಿವಿನಲ್ಲಿ ನೆನಪಿದಲ್ಲ? ಆದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜೀವನದಲ್ಲಿ ಹೆಂಗಿರ್ಬೇಕಂದ್ರೆ, ಹತ್ತು ಎತ್ತರಕ್ಕೆ ಏರೋಂಗೆ ನಾವು ಏರ್ಬೇಕು. ಕಾಗೆ ಹದ್ದಿನ ಮೇಲೆ ಬಂದು ಕೂತ್ಕೊಂಡು ಕಿರಿಕ್ ಮಾಡುತ್ತೆ, ಆದ್ರೆ ಕಾಗೆಗೆ ಒಂದು ಲೆವೆಲ್ ವರೆಗೂ ಆಕ್ಸಿಜನ್ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಏನ್ ಮಾಡುತ್ತಿದ್ದು, ಕೆರ್ಕಳಕ್ಕಾಗಲ್ಲ, ಹಿಂದಕ್ಕೆ ನಮ್ಮ ತರ ಕೈ ಇಲ್ಲ ಹದ್ದು. ಅದಕ್ಕೆ ಏನ್ ಮಾಡುತ್ತೆ, ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡು ಜೀವನದಲ್ಲಿ ಮೇಲೆ ಹೋಗ್ಬೇಕು. ನಾವು ಹೆಂಗೆ ಹೋಗ್ಬೇಕಂತ ಹೇಳ್ತಾ ಇದ್ದೀವಿ, ಮೇಲಕ್ಕೆ ಹೋಗ್ತಾ ಇರ್ಬೇಕು. ಮೇಲಕ್ಕೆ ಹೋಗಕ್ಕೆ ಇನ್ನೊಂದು ಮೆಥಡ್ ಹೇಳಿದ್ದೀನಿ ಅಲ್ಲ, ಟಾಪ್ ಹೋಗಕ್ಕೆ ಇದನ್ನ ಸರಿಯಾಗಿ ಉಪಯೋಗಿಸ್ಬೇಕು. ನಾವೇನ್ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ, ಅನಗತ್ಯವಾಗಿ ಇನ್ನೊಬ್ರು ಕಾಲಿಗೆ ಹೋಗ್ಬಿಡ್ತೀವಿ. ಅವರೆಲ್ಲ ಹೆಂಗಾರು ಮಾಡಿ ಮೂಗರ್ಜಿ ಬರೆದ್ಬಿಡ್ಬೇಕು ಅಂತ. ಯಾವ ಡಿಪಾರ್ಟ್ಮೆಂಟ್ ಹೋದ್ರೂ ಮೂಗರ್ಜಿಗಳು ಜಾಸ್ತಿ ಇರ್ತವೆ. ಅವು ಕೊನೆಗೆ ಡಬ್ಬಕ್ಕೆ ಹೋಗೋದು ಗೊತ್ತು, ಬರೆಯೋರ್ಗೂ ಗೊತ್ತು. ಯಾರಾದ್ರೂ ತಲೆ ಕೆಟ್ಟವ್ರು ಕೆಲವ್ರು ನೋಡ್ಕೊಂಡು ಅದು ಇದು ಮಾಡ್ತಾ ಹೋಗ್ತಾರೆ. ಸೀರಿಯಸ್ ಆಗಿರೋದು ರೆಗ್ಯುಲರ್ ಆಗಿ ಅವ್ರ ಹೆಸರು ಬಂದ್ಬಿಟ್ಟೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ, ಇಂಥ ತಾಕತ್ತಿದ್ದ ಕೊಡ್ತಾರೆ ಅಲ್ವೇನ್ರಿ? ಮೂಗರ್ಜಿ ಹೆಂಗೆ ಆಕ್ಷನ್ ತಗೊಳ್ತಾರೆ? ಸುಮ್ಮನೆ ಒಂದ್ಸರಿ ಇನ್ಸ್ಪೆಕ್ಷನ್ ಆಗ್ಬೋದು, ಆಗ್ಬೋದು. ನಮ್ಮೇಲೆ ನಮಗೆ ಗ್ಯಾರಂಟಿ. ಓಕೆ, ನಮ್ಮ ತನವನ್ನ, ನಮ್ಮ ಕೇಪಬಿಲಿಟೀಸ್ನ, ನಮ್ಮ ಸ್ಟ್ರೆಂತ್ಸ್ನ ಏರಿಸ್ಕೊತಾ ಹೋಗ್ತಾ ಇದ್ರೆ ಅಕ್ಕಪಕ್ಕ ಯಾರು ನೀವೊಬ್ಬರೇ ಮೇಲೆ ಹೋಗ್ತಾ ಇರ್ತೀವಿ. ನಾವು ವಿ ಶುಡ್ ನಾಟ್ ವೇಸ್ಟ್ ಅವರ್ ಟೈಮ್. ನಮ್ಮ ಟೈಮ್ನ ಇನ್ನೊಬ್ರು ಅವ್ರಂಗಿದ್ದಾರೆ, ಬೆಳೀತಾ ಇದ್ದಾರೆ. ಯು ಆರ್ ದ ಕಾಂಪಿಟೇಟರ್ ಫಾರ್ ಯುವರ್ ಲೈಫ್. ಇನ್ಯಾರು ಕಾಂಪಿಟೇಟರ್ ಇಲ್ಲದೆ ನಮಗೆ ನಾವೇ ಕಾಂಪಿಟೇಟರ್ಸ್. ಓಕೆ, ಗುಡ್. ಸೊ 35 ಪಾಯಿಂಟ್ಸ್ for your transformation. Through your transformation, I want children's transformation. ನಮ್ಗೆ ಅಲ್ಟಿಮೇಟ್ ಗೋಲ್ ಇರೋದು ಚಿಲ್ಡ್ರನ್, ಮಕ್ಕಳು. ಯಾಕ್ರಿ ಶಿಕ್ಷಕರಿಗೆ ಟ್ರೈನಿಂಗ್ ಮಾಡ್ತೀರಾ ಅಂದ್ರೆ, ಸರ್ ಶಿಕ್ಷಕರ ಮೂಲಕ ಮಕ್ಕಳಿಗೆ ಲಾಭ ಆಗಬೇಕು, ಅದಕ್ಕೆ ಮಾಡ್ತೀನಿ ಸರ್. ಆ ಮಕ್ಕಳು ಅಷ್ಟೊಂದು ಜನಕ್ಕೆ ನೀವು ಕೊಡಲ್ಲ ನನಗೆ ಟ್ರೈನಿಂಗು, ಅದಕ್ಕೆ ಶಿಕ್ಷಕರಿಗೆ ಕೊಟ್ಬಿಟ್ರೆ, ಶಿಕ್ಷಕರಿಗೆ ಕೊಟ್ಟರೆ ಒಬ್ಬೊಬ್ಬರಿಂದ 100 ಜನ 500 ಜನ ರೆಡಿಯಾಗಿ ಹೋಗ್ತಾರೆ. ನಾನು ಆರಿಸಿಕೊಂಡಿರುವ ಪದ ಸರಿ ಅನಿಸ್ತಾ? ನಿಮ್ಮ ಮೂಲಕ ನಾನು ಮಕ್ಕಳನ್ನು ತಲುಪಲು ಬಯಸಿದ್ದೇನೆ. ನಿಮ್ಮ ಮೂಲಕ ನಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ನಮ್ಮ ದೇಶ, ನಮ್ಮ ಪ್ರಪಂಚ ಉದ್ಧಾರ ಆಗಬೇಕು. ಪ್ರಪಂಚ ಉದ್ಧಾರ ಆಗಬೇಕಂದ್ರೆ ಅಲ್ಲಿರೋ ಜನ ಉದ್ಧಾರ ಆಗಬೇಕು. ಜನ ಉದ್ಧಾರ ಆಗಬೇಕು ಅಂದ್ರೆ ನಾವು ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಬೇಕು. ಆ ಒಂದು ಮಂತ್ರದಂಡ ನಿಮ್ಮ ಕೈಯಲ್ಲಿ. ನಾವು ಬರೀ ಮ್ಯೂಸಿಷಿಯನ್, ಅವರು ಡ್ರಾಮಾ ಮಾಡ್ತಾರೆ, ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಹಿಂಗಾಗುತ್ತೆ ಅಂತ ಮಾಡ್ತಾರೆ. ಅದರ ರಿಯಲ್ ಮಂತ್ರದಂಡ ಲೈಫ್ ವಿತ್ ಮಧುಮತಿ, ವಿತ್ ಟೀಚರ್ಸ್ ಲೈಕ್ ಮಧುಮತಿ. ಮತ್ತೆ ಇವರು ಓಂ ಅಂತಿದ್ರಲ್ಲಿ ರಾಜ್ಕುಮಾರ್, ರಾಜ್ಕುಮಾರ್ ಅಣ್ಣವ್ರ ಎಲ್ಲರೂ ನೇಷನ್ ಬಿಲ್ಡರ್ ವೆಂಕಟ್ರಾವ್. ಡಾಕ್ಟರ್ ಹತ್ರ ಹೋಗ್ದಲ್ಲೇ ಸೊಲ್ಯೂಷನ್ ಸಿಗ್ತದೆ. ಈಗ ಇವತ್ತು ಸಿಕ್ಕಿದೆ ಸರ್. ನಾವು ಅಭಿವೃದ್ಧಿ ಅಂದ್ರೆ ನೀವು ಅನ್ಕೊಂಡಂಗೆ ಬರೀ ಮೇಲ್ನೋಟಕ್ಕೆ ಕಾಣುವುದಿಲ್ಲ ಅಲ್ಲ. ಅಂತ ಬಿಲ್ಡಿಂಗ್ಗಳಿಂದ ಎಷ್ಟೋ ಜನ ಬರೀ ಆರ್ಡಿನರಿ ಗ್ರಾಜುಯೇಟ್ಸ್ ಆಗ್ಯಾರ. ಅವರು ಹಡಪದಂತ ಕೆನ್ ಸ್ಕೂಲ್ ಆಫ್ ಆರ್ಟ್ ಒಂದು ಜೋಬ್ಡಿಲಿ ಅಲ್ಲಿ ಬೆಂಗಳೂರಿನಲ್ಲಿ ಶೇಷಾದ್ರಿಪುರ, ಅವರೆಲ್ಲ ಸ್ಟಾಲ್ ವಾರ್ಡ್ಸ್ ಆಫ್ ಆರ್ಟಿಸ್ಟ್ ಆಗಿದ್ದಾರೆ. ಹಡಪದ ಹತ್ರ ಕಲಿತ ಆರ್ಟಿಸ್ಟ್
ನಮ್ಮ ದೇಶಕ್ಕೆ ಒಬ್ರು ಡೈರೆಕ್ಟ್ರು, ಭಾರತೀಯ ವಿದ್ಯಾಭವನ್ ಡೈರೆಕ್ಟ್ರು, ಚಿತ್ರಕಲಾ ಪರಿಷತ್ ತುಂಬಾ ಸಖತ್ತಾಗಿದೆ ಬಿಲ್ಡಿಂಗ್, ಅಲ್ಲೆಲ್ಲ ಗ್ರಾಜುಯೇಟ್ಸ್ ಸರ್ಟಿಫಿಕೇಟ್ ತಗೊಂಡೋಗ್ಯಾರ. ಇಟ್ ಈಸ್ ನಾಟ್ ಬಿಲ್ಡಿಂಗ್, ಇಟ್ ಈಸ್ ಎ ಟೀಚರ್. ಹಡ್ಪದ್ ನನಗೆ ಪರಿಚಯ ಇದ್ರು, ಆರ್.ಎಂ. ಹಡ್ಪದ್ ಅಂತ ಹೇಳ್ತಾ ಇರೋದು, ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಅಂಥ ಸ್ಟಾಲ್ವರ್ಡ್ಸ್, ಎಕ್ಸ್ಪರ್ಟ್ಸ್. ಸೊ ನಾವು ಅರ್ಥ ಮಾಡ್ಕೋಬೇಕು, ಬರೀ ಮಾರ್ಕ್ಸ್ ಇಂದ ಅಚೀವ್ಮೆಂಟ್, ಜಾಸ್ತಿ ರ್ಯಾಂಕ್ ಬಂದವರು ಅಚೀವರ್ಸ್ ಆಗಿಲ್ಲ, ಜಾಸ್ತಿ ಸೋತಿರೋರು ಅಚೀವರ್ಸ್ ಆಗಿರೋದು. ಅದನ್ನ ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ತಿಳಿ ಹೇಳಿ. ಏನೋ ಒಂದೆರಡು ಮಾರ್ಕ್ಸ್ ಕಡಿಮೆ ಆಯಿತು ಅಂದ್ರೆ ಯಾವತ್ತು ನೇಣಾಕಬಾರ್ದು. ನೇಣಾಕೊಂಡ್ರೆ ನೀವೇ ಜವಾಬ್ದಾರಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಪೇರೆಂಟ್ಸು ಏನೇನೋ ಆಸೆ ಆಮಿಷ ಹೊಡ್ತಾರೆ. ಸೋತ್ರು ನಾನು ನಿಮ್ ಜೊತೆಗಿರ್ತೀನಿ ಅಂತ ಹೇಳುವಂತ ಧರ್ಮ ನಮ್ದಾಗಬೇಕು. ಕರೆಕ್ಟಾ? ಬರೀ ಗೆದ್ದಾಗ ಎಲ್ಲರ ಮುಂದೆ ಹೇಳ್ಕೊಳಕ್ಕೆ ನನ್ನ ಮಗ, ಈ ಅಕ್ಕಪಕ್ಕದವ್ರು ಕೇಳ್ತಾರೆ, ಎಷ್ಟು ತಗೊಂಡ ನಿಮಗ, ಎಷ್ಟು ತಗೊಂಡ್ಲಿ? ಅರ್ಧ ಹಾಳಾಗಿರೋದು SLC ಅಂತ ಅಂದ್ಬಿಟ್ರೆ ಈ ಒಂದು ಇನ್ನೊಂದು ಬೇರೆ ಪರೀಕ್ಷೆ ಅಂತ ಇಲ್ವೇನ್ರಿ? ಅದೇನ್ ಎಕ್ಸ್ಟ್ರಾ ಅನ್ನೋದು ನಾವು ಮಾಡಿಸಿ ಕೂರಿಸಿದೀವಿ. ಎಲ್ಲ ಪರೀಕ್ಷೆ ತರ ಅದೊಂದು ಪರೀಕ್ಷೆ ಕಟ್ರೆ ಆರಾಮ ಬರೆಯಪ್ಪ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಬರ್ತಿದ್ರೆ ಆಗ್ತದೆ. SSLC ನಿಮ್ಮ ಮಗು SSLC ಅಂತೆ ಅಲ್ಲೆಲ್ಲ ಬಟ್ಟೆ ಒಗಿತಾಗ ಹಾಕಿ ಕೇಳ್ತಾರೆ. ಅವಾಗ ಇವ್ರು ಟೆನ್ಷನ್, ಓದ್ತಾ ಸರಿ ಬಾ, ಇವ್ರು ಹೇಳ್ಕೊಳಕ್ ಬರ್ಲಿಲ್ಲ ಅಂದ್ರು ಓದ್ತಾ, ಇವ್ರು ಮಾತ್ರ ಟಿವಿ ನೋಡ್ಕೊಂಡಿರೋದು. ಸೊ ಪೇರೆಂಟ್ಸ್ಗೆ ಏನ್ ಹೇಳ್ಕೊಡ್ಬೇಕು, ಮಕ್ಕಳು ಓದ್ತಾ ಇದ್ದಾಗ ನೀವೊಂದು ಪುಸ್ತಕ ಹೇಳ್ಕೊಂಡು ಓದಕ್ ಕೂತ್ಕೊಳ್ಳಿ. ನಾವು ಹೇಳಿದ ಹಾಗೆ ಮಾಡುವುದಿಲ್ಲ, ನಾವು ಮಾಡಿದ ಹಾಗೆ ಮಕ್ಕಳು ಮಾಡುತ್ತಾರೆ. ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದ್ದೆ. ಪೇರೆಂಟ್ಸ್ ಮೀಟಿಂಗ್ ಇಲ್ಲಿ ನಾನು ಕೆಲವು ಸ್ಕೂಲಲ್ಲಿ ಕರ್ಸ್ತಾರೆ, ವಿಡಿಯೋ ನೋಡ್ರಿ, ಲೈವ್ ಪ್ರೋಗ್ರಾಮ್. ಹಿಂಗೆ 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಸಕ್ಕತ್ತ ಕ್ಲಾಸ್ ತಗೊಂಡಿದ್ದೀನಿ. ಅರ್ಥ ಆಯ್ತಾ? ಪೇರೆಂಟ್ಸ್ ರೋಲು ಇದೆ ಇಲ್ಲಿ. ಗೊತ್ತು ನನಗೆ, ಬರಲ್ಲ ಕರೆದ್ರೆ ಮೀಟಿಂಗ್ಗೆ. ಅಲ್ಲಿ ಇಲ್ಲಿ ಸಿಗ್ತಾರೆ, ತರಕಾರಿ ಮಾರ್ಕೆಟು ಅಲ್ಲಿ ಇಲ್ಲಿ. ಅಲ್ಲೇನೆ ಒಂಚೂರು ಎಕ್ಸ್ಟ್ರಾ ಮಾತಾಡಿ ಪಾಸಿಟಿವ್ ಹೇಳಿ ಫಸ್ಟ್ ಆ ಮಕ್ಕಳ ಬಗ್ಗೆ. ಒಂಚೂರು ನೀವು ಒಂದು ಸ್ವಲ್ಪ ಗಮನ ಕೊಟ್ರೆ ನನ್ಗೆ ಅನ್ಸುತ್ತೆ ನಿಮ್ಮ ಮಗ ಈ ಸರಿ ರ್ಯಾಂಕ್ ಬರ್ಬೋದು ಅಂದ್ಬಿಡಿ, ಸಾಕು. ಎದ್ನ ಬಿದ್ದ ಅಂತ ವರ್ಕ್ ಮಾಡ್ತಾರೆ ಅಲ್ವಾ? ಒಂದೆರಡು ಮಾತು ಬಿಸಾಕ ನೀವು ದೇವರಾಗುತ್ತೆ ಅಂದ್ರೆ ಗುಡಿಯಲ್ಲಿಲ್ಲ ದೇವರು, ನೀವು ದೇವರು. ನೀವು ದೇವರು, ನಿಮ್ಮ ಎದುರಿಗಿರೋ ಇರೋರೆಲ್ಲ ಅವೆಲ್ಲ ಬೊಂಬೆ, ಅವು ದೇವರುಗಳು, ಸಣ್ಣ ದೇವರುಗಳು. ಅವು ದೊಡ್ಡ ದೇವರುಗಳು ಆಗಕ್ಕೆ ಓಕೆ. ವ್ಯಕ್ತಿತ್ವ ಪರಿವರ್ತನೆಯ ಬಗ್ಗೆ JPಯ 35 ಪಾಯಿಂಟ್ ನಿಮಗೆ ಸಿಕ್ಕು. ಕರೆಕ್ಟಾ? ಥ್ಯಾಂಕ್ ಯು ವೆರಿ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್. ಸೋಷಿಯಲ್ ಮೀಡಿಯಾ, ಈಗ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್, ಟೆಲಿಗ್ರಾಮ್ ಚಾನಲ್ ನೋಡಿ ಕನೆಕ್ಟ್ ಆಗಿರಿ. ಸೊ ನೀವೆಲ್ಲ ಫಿಲಪ್ ಮಾಡಿದಿರಿ ಆಲ್ಮೋಸ್ಟ್ ಎಲ್ಲ. ನಾವು